ರಕ್ಕಸಪುರದೋಳ್ ಸಿನಿಮಾದ ಅಫಿಷಿಯಲ್ ಟ್ರೈಲರು ಇವತ್ತು ರಿಲೀಸ್ ಆಗಿದೆ. ಟ್ರೈಲರ್ ನೋಡಿದಾಗ ಪದೇ ಪದೇ ಕೇಳ್ತಾ ಇರುವಂತ ಒಂದು ಹೆಸರು, 24 ಗಂಟೆಯಲ್ಲಿ ನಾವು ಅವನ್ನ ಹುಡುಕ್ತೀವಿ ಅನ್ನೋ ಒಂದು ಚಾಲೆಂಜ್ ಆಗ್ತಾರೆ. ರಾಜ್ ಬಿ ಶೆಟ್ಟಿ ಅವರ ಪಾತ್ರಗಳ ಆಯ್ಕೆ, ಸಿನಿಮಾಗಳ ಆಯ್ಕೆ ಆಗ್ಲೇ ಹೇಳ್ದಂಗೆ ಮತ್ತೊಂದು ವಿಭಿನ್ನ ಅವತಾರ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣೇಕ್ ಅಂತ. ಇವತ್ತು ರಕ್ಕಸಪುರದೋಳ್ ಚಿತ್ರದ ಟ್ರೈಲರ್, ಅಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಿದೆ. ಈ ಸಿನಿಮಾದ ಟೀಸರು, ಪೋಸ್ಟರು ರಿಲೀಸ್ ಆದಾಗಲೇ ರಾಜ್ ಬಿ ಶೆಟ್ಟಿ ಅವರ ಒಂದು ಪಾತ್ರಗಳ ಆಯ್ಕೆ ಮತ್ತು ಸಿನಿಮಾಗಳ ಆಯ್ಕೆ ಬಗ್ಗೆ ತುಂಬ ಕುತೂಹಲ ಉಟ್ಕೊಂಡಿತ್ತು. ಮತ್ತು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋವಂಥವ್ರು ವಿಚಾರಕ್ಕೆ ರವಿ ವರ್ಮಾ, ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯ ಇವತ್ತಿಗೆ ನಂಬರ್ 1 ಸ್ಟಂಟ್ ಕೊರಿಯೋಗ್ರಾಫರು ಮತ್ತು ನಮ್ಮ ಹೆಮ್ಮೆಯ ಕನ್ನಡಿಗರು. ನೂರಾರು ಸಿನಿಮಾ ಮಾಡಿರುವಂತಹ ಒಬ್ಬ ಸಾಹಸ ನಿರ್ದೇಶಕರಾಗಿಯೂ ಕೂಡ ಅವರು ಸಿನಿಮಾ ಮಾಡಿ ಗೆದ್ದಿರುವಂಥ ಒಬ್ಬ ಪ್ರತಿಭೆ. ಸೊ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅನ್ನುವಂಥ ವಿಷಯ ಬಂದಾಗಲೇ ತುಂಬ ದೊಡ್ಡ ಕುತೂಹಲ ಒಂದು ಮನೆ ಮಾಡಿತ್ತು. ಆ್ಯಂಡ್ ಈ ಸಿನಿಮಾನ ಡೈರೆಕ್ಟ್ ಮಾಡಿರುವಂತಹ ರವಿ ಸಾರಂಗ ಅವ್ರ ವಿಚಾರಕ್ಕೂ, ಜೋಗಿ ಪ್ರೇಮ್ ಅವರ ಶಿಷ್ಯ, ಅಪ್ಪಟ ಶಿಷ್ಯ, ಅವರೊಟ್ಟಿಗೆ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿ ಪರಿಣಿತಿ ಹೊಂದಿರುವಂತಹ ಒಂದು ಪ್ರತಿಭೆ. ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ. ಅವರು ಈ ಕತೆ ಹೇಳಿ ರಾಜ್ ಬಿ ಶೆಟ್ಟಿ ಅವರು ಇದನ್ನು ಒಪ್ಪಿದ್ದಾರೆ ಅನ್ನೋವಂಥ ಒಂದು ವಿಚಾರಕ್ಕೇ ಈ ಸಿನಿಮಾ ಮೇಲೆ ತುಂಬ ದೊಡ್ಡ ಕುತೂಹಲ ಉಟ್ಕೊಂಡಿತ್ತು. ಆ್ಯಂಡ್ DOP ವಿಲಿಯಂ ಡೇವಿಡ್ ಆ್ಯಂಡ್ ಮ್ಯೂಸಿಕ್ಕು ಅರ್ಜುನ್ ಜನ್ಯ ಅವರು. ಸೊ ಈ ಎಲ್ಲ ವಿಚಾರಕ್ಕೂ ಸಿನಿಮಾ ಸೆಟ್ಟೇರಿದಾಗಲೇ ತುಂಬ ದೊಡ್ಡ ಕುತೂಹಲ ಉಟ್ಕೊಂಡಿತ್ತು. ಮತ್ತು ಅವರು ಬಿಟ್ಟಂಥ ಪೋಸ್ಟರ್ ಮೇಲೆ ತುಂಬ ಚರ್ಚೆಗಳಾಯಿತು. ಆ ಒಂದು ಬೆಂಕಿ ಮತ್ತು ಆ ಒಂದು 2 ಶೇಡ್ನ ಮುಖ, ಈ ರೀತಿಯಾದಂತಹ ಒಂದು ಶೇಡ್ ಇರುವಂತಹ ಅಥವಾ ಈ ಥರದ ಒಂದು ಚಿತ್ರಣ ಇರುವಂತಹ ಪೋಸ್ಟರ್ಗೆ ವಿಶೇಷವಾಗಿ ಕುತೂಹಲ ಇಂಡಸ್ಟ್ರಿಯಲ್ಲಿ ಹುಟ್ಕೊಂಡಿತ್ತು. ಇದರ ಮಧ್ಯೆ ರಾಜ್ ಬಿ ಶೆಟ್ಟಿ ಅವರು ಸಾಕಷ್ಟು ಸಿನಿಮಾಗಳನ್ನ ಮಾಡ್ಕೊಳ್ತಾ ಬರ್ತಾಯಿದ್ರು. ಸೂಫ್ರಮ್ಸೋ ಆ ವಿಚಾರಕ್ಕೆ ತುಂಬ ದೊಡ್ಡ ಸಕ್ಸಸ್ ಕೊಡ್ತು. ಅದರಲ್ಲಿ ಬೇರೆ ಥರದ್ದೇ ಒಂದು ಪಾತ್ರವನ್ನು ಅವ್ರು ನಿಭಾಯಿಸಿದ್ರು. ಇವತ್ತಿಗೂ ಜನಜನಿತವಾಗಿ ಆ ಒಂದು ಡೈಲಾಗು, ಅವರ ಒಂದು ಪಾತ್ರ ಸೊ ಅಷ್ಟು ದೊಡ್ಡ ಹಿಟ್ ಆಗಿರುವಂಥ ಸಿನಿಮಾ. ಸೊ ಅದು ಇನ್ನೂ ಕೂಡ ಆ ಒಂದು ಬಿಸಿ ಇನ್ನೂ ಆರಿಲ್ಲ, ಹಂಗೇ ಇದೆ. ಇದರ ಮಧ್ಯೆ 45 ಅನ್ನೋ ಸಿನಿಮಾ ಬಂತು. 45 ರಾಜ್ ಬಿ ಶೆಟ್ಟಿ ಅವರ ಪಾತ್ರದ ಬಗ್ಗೆ, ಅವರ ಒಂದು ಮುಗ್ಧತೆಯ ಬಗ್ಗೆ ತುಂಬ ಒಳ್ಳೆಯ ಪ್ರಶಂಸೆಗಳು ವ್ಯಕ್ತವಾದವು. ಅದರ ಬೆನ್ನಿಗೆ ಬಂದಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾ ಇನ್ನೂ ಪ್ರದರ್ಶನ ಆಗ್ತಾ ಇದೆ. ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಅವರು ಮಾಡಿರುವಂತಹ ಚಿಕ್ಕ ದಣಿಗಳ ಪಾತ್ರ ಮತ್ತು ಆ ಒಂದು ವಿಂಟೇಜ್ ರಾಜ್ ಬಿ ಶೆಟ್ಟಿಯನ್ನು ಅವ್ರು ತೋರಿಸಿರೋ ರೀತಿ, ಹಾಗೆಯೇ ಅವರು ಈ ಕೋಲಾರ ಭಾಷೆಗೆ ಅಥವಾ ಈ ಒಂದು ಭಾಷೆಗೆ ತಮ್ಮನ್ನು ತಾವು ಅಡಾಪ್ಟ್ ಮಾಡ್ಕೊಂಡಿರೋ ರೀತಿ ಮತ್ತು ಅವರ ಇಡೀ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲೆಲ್ಲೂ ಕೂಡ ಪ್ರಶಂಸೆಗಳ ಸುರಿಮಳೆ ಸುರಿತಾ ಇದೆ. ಸೊ ಎಂತಹ ನಟ, ಇಷ್ಟು ಗಟ್ಟಿ ನಟ ನಮ್ಮಲ್ಲಿರುವಂಥದ್ದು ಅನ್ನೋ ಒಂದು ಹೆಮ್ಮೆಯ ಮಾತುಗಳು ಪ್ರೇಕ್ಷಕರಿಂದ ಮತ್ತು ಸಿನಿಮಾ ವಿಮರ್ಶಕರಿಂದ ನಾವು ಕೇಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇದೇ ಹೊತ್ತಿಗೆ ರಕ್ಕಸಪುರದೋಳ್ ಸಿನಿಮಾದ ಅಫಿಷಿಯಲ್ ಟ್ರೈಲರು ಇವತ್ತು ರಿಲೀಸ್ ಆಗಿದೆ. ಬಾದ್ಶಾ ಕಿಚ್ಚ ಸುದೀಪ್ ಅವರು ಇದನ್ನು ರಿಲೀಸ್ ಮಾಡಿಕೊಟ್ರು. ಪ್ರೇಮ್ ಅವರು ಜೊತೆಗಿದ್ದರು. ನಾನಾಗಲೇ ಹೇಳ್ದಂಗೆ ಒಂದು ಒಳ್ಳೆಯ ತಂಡ, ಎಲ್ಲರೂ ಕೂಡ ಪರಿಣಿತಿ ಇರುವಂತಹ ತಂಡ, ಶ್ರೀಮಂತಿಕೆಯಿಂದ ಕೂಡಿದಂತಹ ಒಂದು ತಾಂತ್ರಿಕ ವರ್ಗ ಇರುವಂಥ ಒಂದು ಈ ಸಿನಿಮಾ ದ ಟ್ರೈಲರ್ ನಿರೀಕ್ಷೆಯಂತೆ ತುಂಬ ಇಂಪ್ರೆಸಿವ್ ಆಗಿದೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಥ್ರಿಲ್ಲಿಂಗಾಗಿ ಕಾಣ್ತದೆ. ಇಡೀ ಸಿನಿಮಾ ಒಂದು ಒಳ್ಳೆ ಥ್ರಿಲ್ಲರ್ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅಂತಹ ಒಬ್ಬ ನಟ, ಪ್ರೇಮ್ ಮತ್ತು ಸುತ್ತಲೂ ಇರುವಂಥ ಒಂದು ಕ್ರಿಯೇಟಿವ್ ಟೀಮು ಮತ್ತು ಪ್ರೇಮ್ ಅವರು ಇದ್ದಾರೆ ಅಂತಂದರೆ ಅಲ್ಲಿ ಡೆಫಿನೆಟ್ಲಿ ಆ ಕಥೆಯಲ್ಲೊಂದು ದಮ್ಮಿರುತ್ತೆ, ಆ ಮ್ಯೂಸಿಕಲ್ಲೊಂದು ಎಮೋಷನ್ ಇರುತ್ತೆ. ಆ್ಯಂಡ್ ಆ ಒಂದು ಇಡೀ ಓವರಾಲ್ ಪ್ರಾಜೆಕ್ಟು ನಮ್ಮತನಕ್ಕೆ ತುಂಬ ಹತ್ತಿರವಾಗಿ ಅಂಟ್ಕೊಳ್ಳೋ ಥರ ಇರುತ್ತೆ ಅನ್ನೋದಕ್ಕೆ ಈ ಒಂದು ಟ್ರೈಲರೇ ಸಾಕ್ಷಿ. ಸೊ ಆ ರೀತಿಯಾಗಿ ಇದಿದೆ. ಆ್ಯಂಡ್ ಕೊಳ್ಳೇಗಾಲದ ಅಥವಾ ಚಾಮರಾಜನಗರದ ಬಗ್ಗೆ ಕೇಳುವಾಗ ಸಾಕಷ್ಟು ಈ ಥರದ್ದು ವಾಮಾಚಾರಗಳು ಅಥವಾ ಮೂಢನಂಬಿಕೆಗಳು, ಸಾಕಷ್ಟು ಕಟ್ಟುಪಾಡುಗಳು ಆ ಒಂದು ಪ್ರಾಂತ್ಯದಲ್ಲಿ ಆಗಿರುವಂಥ ಮಾಟ ಮಂತ್ರ ಇವೆಲ್ಲ ಕೇಳಿರ್ತೀವಿ. ಸೊ ಎಲ್ಲೋ ಒಂದು ಕಡೆ ಈ ಟ್ರೈಲರ್ ನೋಡಿದಾಗ ಆ ಒಂದು ಬೇಸ್ ಮೇಲೆ ಈ ಕತೆ ಮಾಡಿದಾರಾ, ಆ ಒಂದು ಬೇಸ್ ಮೇಲೆ ಈ ಕತೆ ಮುಂದುವರಿಯುತ್ತಾ, ಸೊ ಆ ಭಾಗದಲ್ಲೇ ನಡೆಯುವಂಥ ಕತೆ ಆಗಿರೋದ್ರಿಂದ ಸೊ ಈ ಒಂದು ಎಲ್ಲ ಅಂಶಗಳು ಟ್ರೈಲರ್ ನೋಡಿದಾಗ ನಮಗೆ ಗೋಚರಿಸುತ್ತೆ. ಸೊ ಅಲ್ಲಿನ ನೆಲದ ಕತೆ ಆಗಿರೋದ್ರಿಂದ, ಅಲ್ಲಿನ ಸೊಗಡು ಇದರಲ್ಲಿ ಒಳಗಡೆ ತುಂಬಿರೋದ್ರಿಂದ, ಸೊ ಅಲ್ಲಿನ ಆ ಪ್ರಾಂತ್ಯದಲ್ಲಿ ನಡೆಯುವಂಥ ಒಂದು ಥ್ರಿಲ್ಲರ್, ಒಂದು ಹುಡುಕಾಟ, ಒಂದು ರಿವೆಂಜ್ ಅಂತ ಅನಿಸುತ್ತೆ. ಸೊ ಟ್ರೈಲರ್ ನೋಡಿದಾಗ ಪದೇ ಪದೇ ಕೇಳ್ತಾ ಇರುವಂಥ ಒಂದು ಹೆಸರು, ಪದೇ ರಿಪೀಟ್ ಆಗ್ತಿರುವಂಥ ಒಂದು ಹೆಸರು ಅನ್ನೋ ಡೈಲಾಗಿಗೆ ಕಟ್ಟಾದರೆ ಮತ್ತೆ ಎಂಡಿಗೆ 24 ಗಂಟೆಯಲ್ಲಿ ನಾವು ಅವನ್ನ ಹುಡುಕ್ತೀವಿ ಅನ್ನೋ ಒಂದು ಚಾಲೆಂಜ್ ಆಗ್ತಾರೆ. ಇದೆಲ್ಲೊಂದು ಕಡೆ ಬರೀ 24 ಗಂಟೆಯಲ್ಲಿ ನಡೆಯುವಂಥ ಕಥೆನಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಹುಟ್ಕೊಳ್ಳುತ್ತೆ. 24 ಗಂಟೆಯಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟು ಅಥವಾ ಒಂದು ಕೇಸು, ಇನ್ವೆಸ್ಟಿಗೇಷನ್ನು, ಆ ಕೇಸು, ರಿವೆಂಜು ಅದೇನು ಅನ್ನೋದೇ ಪ್ರಶ್ನಾರ್ಥಕವಾಗಿ ಟ್ರೈಲರನ್ನು ಕಟ್ ಮಾಡಿದ್ದಾರೆ. ಆ್ಯಕ್ಚುಲಿ ರಕ್ಕಸಪುರದೋಳ್ ಚಿತ್ರದ ಟ್ರೈಲರ್ ಕಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇಂಪ್ರೆಸಿವ್ ಆಗಿದೆ, ಕ್ಯೂರಿಯಸ್ ಆಗಿದೆ. ಒಂದೊಂದು ಇಂಚು ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ. ಈ ಟ್ರೈಲರ್ ನೋಡಿದ ತಕ್ಷಣ ಈ ಸಿನಿಮಾ ನೋಡಬೇಕು, ಏನಿದು ಅನ್ನೋ ಥರದ್ದು
ಪ್ರಶ್ನಾರ್ಥಕ ಮೂಡುತ್ತೆ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರ ಪಾತ್ರಗಳ ಆಯ್ಕೆ, ಸಿನಿಮಾಗಳ ಆಯ್ಕೆ ಆಗಲೇ ಹೇಳ್ದಂಗೆ ಮತ್ತೊಂದು ವಿಭಿನ್ನ ಅವತಾರ, ಮತ್ತೊಂದು ವಿಭಿನ್ನ ಪ್ರಯತ್ನ. ಆ್ಯಂಡ್ ಪಾತ್ರದಿಂದ ಪಾತ್ರಕ್ಕೆ, ಸಿನಿಮಾದಿಂದ ಸಿನಿಮಾಗೆ ಅವರುಗಳು ಆಯ್ಕೆ ಮಾಡ್ಕೊಳ್ತಿರೋ ರೀತಿ ಮತ್ತು ಆಗ್ತಿರೋಂಥ ಶ್ರಮ ಎಲ್ಲವೂ ಕೂಡ ವಿಶೇಷವಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಕನ್ನಡ ಪ್ರೇಕ್ಷಕರಿಗೆ ಅದು ಹತ್ತಿರ ಆಗ್ತಾ ಇದೆ ಮತ್ತು ಇಷ್ಟ ಆಗ್ತಾ ಇದೆ ಕೂಡ. ಸೊ ಪ್ರತಿ ಸಿನಿಮಾ ಬಂದಾಗಲೂ ಅವರ ವಿಚಾರಕ್ಕೆ ಒಂದು ಅವ್ರದ್ದೇ ಆದಂಥ ಒಂದು ಪ್ರೇಕ್ಷಕ ವರ್ಗ ಅಥವಾ ಪ್ರತಿಯೊಬ್ಬರು ಅವ್ರದ್ದೇ ಆದಂಥ ವರ್ಗ ಅನ್ನೋದಕ್ಕಿಂತ ಇವರನ್ನು ಕಂಡುಕೊಂಡಿರೋಂಥವ್ರು, ಇವರು ರೀಚ್ ಆಗಿರುವಂಥ ಅಷ್ಟು ಆಡಿಯನ್ಸು ಕೂಡ ಅದನ್ನು ವಿಶೇಷವಾಗಿ ಕಾಣ್ತಾರೆ, ಅವ್ರಿಗೆ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಮೊದಲ ಅಟೆಂಪ್ಟು ಅವರು ಥಿಯೇಟ್ರಿಗೆ ಬಂದು ನೋಡ್ತಾರೆ. ಸೊ ಆ ಥರದ ಒಂದು ಸಂಪತ್ತನ್ನು ಗಳಿಸಿರುವಂತಹ ನಟ ರಾಜ್ ಬಿ ಶೆಟ್ಟಿ. ಸೊ ಇವತ್ತಿಗೆ ರಕ್ಕಸಪುರದೋಳ್ ಟ್ರೈಲರ್ನ ನೋಡಿದಾಗ ಆ ಒಂದು ಭಾವನೆ ಬಂತು, ಸಿನಿಮಾಗೆ ಹೋಗಬೇಕು, ನೋಡಬೇಕು ಅಂತ. ಇದೆಲ್ಲದರ ಸುತ್ತಲೂ ಇನ್ನೊಂದೇನೋ ಅಡಗಿದೆ, ಇನ್ನೊಂದೇನೋ ಮಿಸ್ಸಿಂಗ್ ಇದೆ ಈ ಟ್ರೈಲರ್ನಲ್ಲಿ. ಅದು ಏನು, ಅದು ಸಿನಿಮಾನೇ ನೋಡಬೇಕಾ, ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಉಟ್ಕೊಳ್ಳುತ್ತೆ. ಇನ್ನೊಂದೇನೋ ಇಟ್ಟಿದ್ದಾರೆ, ಸಸ್ಪೆನ್ಸ್ ಏನೋ ಇಟ್ಟಿದ್ದಾರೆ, ಥ್ರಿಲ್ಲರ್ ಏನೋ ಇಟ್ಟಿದ್ದಾರೆ, ಅದೇನು ಅಂತ ಕಾಣಿಸ್ತಾ ಇಲ್ಲ. ಈ ಒಂದು ಟ್ರೈಲರಲ್ಲಿ ಸ್ವಾತಿಷ್ಠ ಅವರು, ನೀವು ನಿಮ್ಮೆಲ್ಲ ಒಂದು ಸರಳ ಪ್ರೇಮ ಕಥೆ ಸಿನಿಮಾ ನೋಡಿದರೆ ಅವರ ಪರಿಚಯ ಇದ್ದೇ ಇರುತ್ತೆ. ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಅವರ ಜೊತೆಗೆ ಅರ್ಚನಾ ಕೊಟ್ಟಿಗೆ ಇದ್ದಾರೆ. ಆ್ಯಂಡ್ ಪುಟಾಣಿ ಬಾಲನಟಿ ಗೊಂಬೆ ನಿಶಾ ಅನ್ನೋ ಒಂದು ಮಗು ಆ್ಯಕ್ಟ್ ಮಾಡಿರುವಂಥದ್ದು. ನೀನೇನ ಸಾಂಗು ನೀವೆಲ್ಲ ನೋಡಿರ್ತೀರ ಈಗಾಗಲೇ. ಸೊ ಚಿತ್ರದಲ್ಲಿ ಈ ಮಗುದು ಕೂಡ ಪ್ರಮುಖ ಪಾತ್ರ ಅಂತ ಹೇಳಲಾಗ್ತಿದೆ. ಆ್ಯಂಡ್ ಈಗಾಗಲೇ ಸಿದ್ದಯ್ಯ ಸ್ವಾಮಿ ಬನ್ನಿಯೋ ಸಾಂಗು ಜೋಗಿ ಪ್ರೇಮ್ ಅವರ ಒಂದು ಧ್ವನಿಯಲ್ಲಿ ಬಂದಿರುವಂಥ ಹಾಡು. ಈ ಹಾಡು ಆಲ್ರೆಡಿ ತುಂಬ ದೊಡ್ಡ ಮಟ್ಟದ ರೀಚ್ ಆಗಿದೆ. ಈ ಸಿನಿಮಾ ನಡೆಯೋ ಜಾಗಕ್ಕೆ ಮತ್ತು ಈ ಒಂದು ಕತೆಗೆ ತುಂಬ ಅಂಟ್ಕೊಂಡಂಗಿದೆ ಮತ್ತು ತುಂಬ ಒಗ್ಗಿದೆ ಈ ಸಾಂಗು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪದೇ ಪದೇ ಕೇಳುವಂಥ ಹಾಡು, ಪ್ರೇಮ್ ಅವರ ಹಾಡುಗಳು, ಅವರ ಧ್ವನಿ, ಅವರ ಮಾಧುರ್ಯ ನಿಮಗೆಲ್ಲ ಗೊತ್ತೇ ಇದೆ. ಎಮೋಷ್ನಲ್ ಸಾಂಗ್ಸು ಅಥವಾ ಆ ಒಂದು ಡಿವೈನಿಟಿ ಫೀಲು ಅವರು ತುಂಬ ಸೌಲ್ಫುಲ್ಲಾಗಿ ಹಾಡ್ತಾರೆ. ಸೊ ಈ ಹಾಡಲ್ಲಿ ಆ ಒಂದು ಇಂಟೆನ್ಸಿಟಿ ಇದೆ. ಆ್ಯಂಡ್ ಈ ಸಿನಿಮಾಗೆ ಅದು ಹೇಳಿ ಮಾಡಿಸ್ದಂಗಿದೆ. ಆ್ಯಂಡ್ ರೈಟಿಂಗ್ ವಿಚಾರಕ್ಕೆ ಬರೋ ಥರದ್ದಾದರೆ ಕ್ರಾಂತಿಕುಮಾರ್ ಅವರು ಸಂಭಾಷಣೆ ಬರೆದಿರುವಂಥದ್ದು. ಈಗಾಗಲೇ ಟ್ರೈಲರಲ್ಲಿ ಒಂದಷ್ಟು ಗ್ಲಿಮ್ಸ್ ಅಂದರೆ ಒಂದಷ್ಟು ಪದಗಳಷ್ಟೇ ನಮಗೆ ಆಚೆ ಬಂದಿದೆ. ಸಿನಿಮಾದೊಳಗಡೆ ತುಂಬ ಸತ್ವಭರಿತ, ಅಂದರೆ ಕಾನೂನು ವಿಚಾರಕ್ಕೆ, ಪೊಲೀಸ್ ಇಲಾಖೆ ವಿಚಾರಕ್ಕೆ, ಇನ್ವೆಸ್ಟಿಗೇಷನ್ ವಿಚಾರಕ್ಕೆ, ವಾಮಾಚಾರದ ವಿಚಾರಕ್ಕೆ ಸಾಕಷ್ಟು ಆಯಾಮಗಳಲ್ಲಿ ಈ ಕತೆ ಸಾಗೋದ್ರಿಂದ ಸಾಕಷ್ಟು ಆಯಾಮಗಳಲ್ಲಿ ಬರವಣಿಗೆ ತುಂಬ ಚೆನ್ನಾಗಿ ಆಗಿದೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಟ್ರೈಲರ್ ನೋಡಿದಾಗ ಇದಿಷ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಆ ಒಂದು ಟೈಟ್ಲು, ಆ ಫಾಂಟು ಮತ್ತು ಆ ಒಂದು ಬೆಂಕಿಯ ಆಕಾರದಲ್ಲಿರುವಂತಹ ರಾಜ್ ಬಿ ಶೆಟ್ಟಿ ಅವರ ಮುಖ ಪೊಲೀಸ್ ಯೂನಿಫಾರ್ಮಲ್ಲಿ ಕಾಣಿಸುವಂಥದ್ದು. ಸೊ 2 ಶೇಡು, ತುಂಬ ವಿಚಾರಗಳಿಗೆ ಇದು ಕುತೂಹಲದ ಪ್ರಶ್ನೆಯಾಗಿ ರಕ್ಕಸಪುರದೋಳ್ ಟ್ರೈಲರ್ ಕಾಣಿಸ್ತಾ ಇದೆ. ಸೊ ಇದಿಷ್ಟು ಮಾತ್ರ ಹೇಳ್ಬೋದು. ಸಿನಿಮಾ ನೋಡಿದ ಮೇಲೆ ಅಸಲಿ ವಿಷಯ ಮಾತಾಡೋದಕ್ಕೆ ಸಿಗುತ್ತೆ ಅಂತ. ಆ್ಯಂಡ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಆ್ಯಂಡ್ ವಿಲಿಯಂ ಡೇವಿಡ್ ಹೇಳಲೇಬೇಕಾಗಿಲ್ಲ, ಅವ್ರು ಆಲ್ರೆಡಿ ಪ್ರೂವ್ ಮಾಡ್ಕೊಂಡು ಬಂದಿರುವಂಥ ಒಬ್ಬ ಡೈರೆಕ್ಟರ್. ಆ್ಯಂಡ್ ಸಾಹಸಗಳು ಬೆಂಕಿ ಉಂಡೆಗಳೇ ಉರುಳಿಸಿದ್ದಾರೆ. ಸೊ ಬೆಂಕಿ ಉಂಡೆ ಥರ ಇದೆ ಅಂತ, ಬಿಕಾಸ್ ಸಾಹಸ ನಿರ್ದೇಶಕರೇ ನಿರ್ಮಾಣ ಮಾಡಿರುವಂತಹ ಸಿನಿಮಾ. ಆ್ಯಂಡ್ ಈ ವಿಚಾರಕ್ಕೆ ಕೇಳಿದಾಗ ಅವರು ಕೂಡ ಹೇಳ್ತಾ ಇದ್ರು, ಅಂದರೆ ಇದು ಏನೋ ಸಾಹಸಗಳು, ನಾನು ಸಾಹಸ ನಿರ್ದೇಶಕನಾಗಿ ಪ್ರೊಡ್ಯೂಸ್ ಮಾಡ್ತೇನೆ ಅನ್ನೋ ಕಾರಣಕ್ಕೆ ಬರೀ ಸಾಹಸಗಳೇ ಈ ಸಿನಿಮಾದಲ್ಲಿ ಇರಲ್ಲ, ಸಿನಿಮಾಗೆ ಏನು ಬೇಕೋ, ಆ ಕತೆಗೆ ಏನು ಬೇಕೋ ಅಷ್ಟು ಮಾತ್ರ ಇದೆ ಅಂತ ಹೇಳಿ. ಆ್ಯಂಡ್ ರವಿ ಸಾರಂಗ ತುಂಬ ಪ್ರಾಮಿಸಿಂಗ್ ಆಗಿ ಒಂದು ಸ್ಟೋರಿಯನ್ನು ನರೇಟ್ ಮಾಡಿರುವಂಥ ರೀತಿ, ಪ್ರೆಸೆಂಟ್ ಮಾಡಿರುವಂಥ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಓವರಾಲ್ ರಕ್ಕಸಪುರದೋಳ್ ಚಿತ್ರದ ಟ್ರೈಲರ್ ನೋಡಿದಾಗ ಈ ಸಿನಿಮಾ ಮೇಲೆ ವಿಶೇಷವಾದಂಥ ಕುತೂಹಲ ನಮ್ಮೆಲ್ಲರಿಗೂ ಮೂಡುತ್ತೆ. ನನಗಂತೂ ವಿಶೇಷವಾಗಿ ಮೂಡಿದೆ. ಸೊ 6ನೇ ತಾರೀಕು ಸಿನಿಮಾ ರಾಜ್ಯದಾದ್ಯಂತ ರಿಲೀಸ್ ಆಗ್ತಿದೆ. ಸೊ ಅದರದ್ದೇ ಆದಂತಹ ಒಂದು ರೀತಿಯಲ್ಲಿ ಚಾರ್ಮನ್ನು ಈ ಟ್ರೈಲರ್ ಮೂಲಕ ಓಪನ್ ಮಾಡಿದೆ. ಬನ್ನಿ ಥಿಯೇಟ್ರಿಗೆ, ಸಿನಿಮಾ ನೋಡಿ, OTTವರೆಗೂ ಕಾಯಬೇಡಿ. ರಕ್ಕಸಪುರದೋಳ್ ಒಂದೊಳ್ಳೆ ಸಿನಿಮಾ ಇನ್ನೊಂದು ಲೋಡ್ ಆಗ್ತಿದೆ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಸಾಲಿಗೆ ಇನ್ನೊಂದು ವಿಶೇಷ ಸಿನಿಮಾ, ಇನ್ನೊಂದು ವೆರೈಟಿ ಸಿನಿಮಾ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಆಗ್ತಾಯಿದೆ. ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡೋಣ. ಇದಿಷ್ಟು ಟ್ರೈಲರ್ ವಿಷಯ. ನಮಸ್ಕಾರ.